ನಮಸ್ಕಾರ ಸ್ನೇಹಿತರೆ. ಟ್ಯೂಬ್ಲೆಸ್ ಟೈರ್ ಇಷ್ಟೊಂದು ಅಡ್ವಾಂಟೇಜಸ್ ಇದ್ರೂ ಇಂದಿಗೂ ಹಲವಾರು ಅಡ್ವೆಂಚರ್ ಬೈಕ್ಸ್ ಮತ್ತು ಆಫ್ ರೋಡ್ ಬೈಕ್ಸ್ಗಳಲ್ಲಿ ಟ್ಯೂಬ್ ಟೈರ್ ಯಾಕೆ ಬಳಸ್ತಾರೆ? ಇದು ಕಾಸ್ಟ್ ಕಡಿಮೆ ಮಾಡಲು ಅಲ್ಲ. ಇದರ ಹಿಂದೆ ಒಂದು ಎಂಜಿನಿಯರಿಂಗ್ ರೀಸನ್ ಇದೆ. ಮೊದಲು ಟ್ಯೂಬ್ಲೆಸ್ ಟೈರ್ ಬಗ್ಗೆ ತಿಳ್ಕೊಳ್ಳೋಣ. ಟ್ಯೂಬ್ಲೆಸ್ ಟೈರ್ನಲ್ಲಿ ಪ್ರತ್ಯೇಕ ಟ್ಯೂಬ್ ಇರುವುದಿಲ್ಲ. ಟೈರ್ ಮತ್ತು ರಿಮ್ ಸೇರಿ ಏರ್ ಟೈಟ್ ಸೀಲ್ ಮಾಡ್ತವೆ. ಆದ್ದರಿಂದ ಸಣ್ಣ ಪಂಕ್ಚರ್ ಆದರೂ ಗಾಳಿ ನಿಧಾನವಾಗಿ ಹೊರಬರುತ್ತದೆ. ಆದರೆ ಇದು ಮಾತ್ರ ಟ್ಯೂಬ್ಲೆಸ್ ಟೈರ್ ವಿಶೇಷತೆ ಅಲ್ಲ. ಮೊದಲನೇದು ಹೀಟ್ ಜನರೇಷನ್. ಟ್ಯೂಬ್ ಟೈರ್ನಲ್ಲಿ ಒಳಗಿರುವ ಟ್ಯೂಬ್ ಮತ್ತು ಟೈರ್ ನಡುವೆ ನಿರಂತರ ಘರ್ಷಣೆ ಉಂಟಾಗುತ್ತದೆ. ವಿಶೇಷವಾಗಿ ಹೆಚ್ಚಿನ ವೇಗದಲ್ಲಿ ಈ ಘರ್ಷಣೆಯಿಂದ ಹೆಚ್ಚು ಹೀಟ್ ಉತ್ಪತ್ತಿಯಾಗುತ್ತದೆ. ಆದರೆ ಟ್ಯೂಬ್ಲೆಸ್ ಟೈರ್ನಲ್ಲಿ ಒಳಗೆ ಟ್ಯೂಬ್ ಇಲ್ಲದ ಕಾರಣ ಫ್ರಿಕ್ಷನ್ ಕಡಿಮೆ ಇರ್ತದೆ. ಇದರಿಂದ ಹೀಟ್ ಜನರೇಷನ್ ಕಡಿಮೆಯಾಗಿ ಹೈ ಸ್ಪೀಡ್ ಸ್ಟೆಬಿಲಿಟಿ ಮತ್ತು ಟೈರ್ ಲೈಫ್ ಎರಡೂ ಉತ್ತಮವಾಗಿರುತ್ತವೆ. ಎರಡನೆಯದು ಅನ್ಸ್ಪ್ರಂಗ್ ವೇಟ್. ಅನ್ಸ್ಪ್ರಂಗ್ ವೇಟ್ ಅಂದರೆ ಸಸ್ಪೆನ್ಷನ್ ಕೆಳಗಿರುವ ವೀಲ್, ಟೈರ್, ಬ್ರೇಕ್ ಮತ್ತು ಇತರ ಭಾಗಗಳ ಒಟ್ಟು ತೂಕ. ಟ್ಯೂಬ್ಲೆಸ್ ಟೈರ್ನಲ್ಲಿ ಟ್ಯೂಬ್ ಇಲ್ಲದ ಕಾರಣ ವೀಲ್ ಅಸೆಂಬ್ಲಿ ಸ್ವಲ್ಪ ಹಗುರವಾಗುತ್ತದೆ. ಇದರಿಂದ ಸಸ್ಪೆನ್ಷನ್ ಉತ್ತಮವಾಗಿ ಕೆಲಸ ಮಾಡುತ್ತದೆ. ಸ್ಟಿಯರಿಂಗ್ ರೆಸ್ಪಾನ್ಸ್ ಇಂಪ್ರೂವ್ ಆಗುತ್ತದೆ ಮತ್ತು ಹ್ಯಾಂಡ್ಲಿಂಗ್ ಕೂಡ ಉತ್ತಮವಾಗಿರುತ್ತದೆ. ಮೂರನೆಯದು ಮೇಂಟೆನೆನ್ಸ್. ಸಣ್ಣ ಪಂಕ್ಚರ್ ಆದಾಗ ಟ್ಯೂಬ್ಲೆಸ್ ಟೈರನ್ನು ಹೆಚ್ಚಿನ ಸಂದರ್ಭಗಳಲ್ಲಿ ಕೆಲವೇ ನಿಮಿಷಗಳಲ್ಲಿ ಪ್ಲಗ್ ಕಿಟ್ ಬಳಸಿ ರಿಪೇರ್ ಮಾಡಬಹುದು. ಆದರೆ ಟ್ಯೂಬ್ ಟೈರ್ನಲ್ಲಿ ವೀಲ್ ತೆಗೆದು ಟ್ಯೂಬ್ ಹೊರತೆಗೆದು ರಿಪೇರ್ ಮಾಡಬೇಕಾಗ್ತದೆ. ಆದ್ದರಿಂದ ಸಮಯ ಮತ್ತು ಶ್ರಮ ಎರಡೂ ಹೆಚ್ಚು ಬೇಕಾಗ್ತದೆ. ನಾಲ್ಕನೆಯದು ರೋಲಿಂಗ್ ರೆಸಿಸ್ಟೆನ್ಸ್. ಟ್ಯೂಬ್ ಮತ್ತು ಟೈರ್ ನಡುವಿನ ಫ್ರಿಕ್ಷನ್ ಇಲ್ಲದ ಕಾರಣ ಟ್ಯೂಬ್ಲೆಸ್ ಟೈರ್ನಲ್ಲಿ ರೋಲಿಂಗ್ ರೆಸಿಸ್ಟೆನ್ಸ್ ಸ್ವಲ್ಪ ಕಡಿಮೆ ಇರ್ತದೆ. ಇದರಿಂದ ಪರ್ಫಾರ್ಮೆನ್ಸ್ ಹಾಗೂ ಫ್ಯೂಯಲ್ ಎಫಿಷಿಯನ್ಸಿಯಲ್ಲಿ ಸಣ್ಣ ಮಟ್ಟಿನ ಲಾಭ ಸಿಗಬಹುದು. ಹಾಗಿದ್ರೆ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದ್ದರೂ ಅಡ್ವೆಂಚರ್ ಬೈಕ್ಸ್ನಲ್ಲಿ ಟ್ಯೂಬ್ ಟೈರ್ ಯಾಕೆ ಬಳಸ್ತಾರೆ? ಅದರ ಮುಖ್ಯ ಕಾರಣ ಸ್ಪೋಕ್ ವೀಲ್ಸ್. ಆಫ್ ರೋಡ್ ರೈಡಿಂಗ್ನಲ್ಲಿ ಆಲಾಯ್ ವೀಲ್ಸ್ಗಿಂತ ಸ್ಪೋಕ್ ವೀಲ್ಸ್ ಹೆಚ್ಚು ಫ್ಲೆಕ್ಸಿಬಲ್ ಆಗಿರ್ತವೆ. ಗುಂಡಿಗಳು, ಕಲ್ಲುಗಳು ಹಾಗೂ ದೊಡ್ಡ ಇಂಪ್ಯಾಕ್ಟ್ಗಳನ್ನು ಅವು ಉತ್ತಮವಾಗಿ ಹೀರಿಕೊಳ್ಳುತ್ತವೆ. ಆದ್ದರಿಂದ ಹೆಚ್ಚಿನ ಅಡ್ವೆಂಚರ್ ಮತ್ತು ಆಫ್ ರೋಡ್ ಬೈಕ್ಸ್ಗಳಲ್ಲಿ ಸ್ಪೋಕ್ ವೀಲ್ಸ್ ಬಳಸಲಾಗ್ತದೆ. ಆದರೆ ಸಾಮಾನ್ಯ ಸ್ಪೋಕ್ ರಿಮ್ ಏರ್ ಟೈಟ್ ಆಗಿರುವುದಿಲ್ಲ. ಸ್ಪೋಕ್ಸ್ ರಿಮ್ ಅನ್ನು ದಾಟಿ ಹೋಗುವುದರಿಂದ ಏರ್ ಸೀಲ್ ಮಾಡುವುದು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅಂತಹ ರಿಮ್ಗಳಲ್ಲಿ ಟ್ಯೂಬ್ ಬಳಸಲೇಬೇಕು. ಇನ್ನೊಂದು ಪ್ರಮುಖ ಕಾರಣ, ಆಫ್ ರೋಡ್ ರೈಡಿಂಗ್ ವೇಳೆ ರಿಮ್ ಬೆಂಡ್ ಆದರೂ ಟ್ಯೂಬ್ ಬದಲಿಸಿ ಪ್ರಯಾಣ ಮುಂದುವರಿಸಬಹುದು. ಆದರೆ ಟ್ಯೂಬ್ಲೆಸ್ ರಿಮ್ನ ಏರ್ ಸೀಲ್ ಹಾಳಾದರೆ ಏರ್ ಲೀಕ್ ಆಗುವ ಸಾಧ್ಯತೆ ಹೆಚ್ಚು. ಹೌದು, ಇತ್ತೀಚಿನ ಕೆಲವು ಪ್ರೀಮಿಯಂ ಅಡ್ವೆಂಚರ್ ಬೈಕ್ಸ್ಗಳಲ್ಲಿ ಕ್ರಾಸ್ ಸ್ಪೋಕ್ ಟ್ಯೂಬ್ಲೆಸ್ ವೀಲ್ಸ್ ಬರುತ್ತಿವೆ. ಆದರೆ ಇವುಗಳ ಡಿಸೈನ್ ತುಂಬ ಕಾಂಪ್ಲೆಕ್ಸ್ ಮತ್ತು ಕಾಸ್ಟ್ ಕೂಡ ಹೆಚ್ಚು. ಆದ್ದರಿಂದ ಇಂದಿಗೂ ಹೆಚ್ಚಿನ ಅಡ್ವೆಂಚರ್ ಬೈಕ್ಸ್ ಸಾಮಾನ್ಯ ಸ್ಪೋಕ್ ವೀಲ್ಸ್ ಜೊತೆ ಟ್ಯೂಬ್ ಟೈರ್ ಬಳಸುತ್ತವೆ. ಹಾಗಾದರೆ ಯಾವುದು ಉತ್ತಮ? ನೀವು ಹೆಚ್ಚಾಗಿ ಸಿಟಿ ಹಾಗೂ ಹೈವೇ ರೈಡಿಂಗ್ ಮಾಡುತ್ತಿದ್ದರೆ ಟ್ಯೂಬ್ಲೆಸ್ ಟೈರ್ ಅತ್ಯುತ್ತಮ ಆಯ್ಕೆ. ಆದರೆ ರೆಗ್ಯುಲರ್ ಆಫ್ ರೋಡ್ ರೈಡಿಂಗ್, ರಿಮೋಟ್ ಟೂರಿಂಗ್ ಅಥವಾ ರಫ್ ಟೆರೈನ್ನಲ್ಲಿ ಹೆಚ್ಚು ರೈಡ್ ಮಾಡುತ್ತಿದ್ದರೆ ಟ್ಯೂಬ್ ಟೈರ್ ಇನ್ನೂ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಹಾಗಾದರೆ ನೀವು ಯಾವ ಟೈರ್ ಬಳಸುತ್ತಿದ್ದೀರಾ? ಟ್ಯೂಬ್ ಅಥವಾ ಟ್ಯೂಬ್ಲೆಸ್? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ರೈಡಿಂಗ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಬೈಕ್ ನಾಲೆಜ್ ಮತ್ತು ಮೇಂಟೆನೆನ್ಸ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಷ್ಟರವರೆಗೆ ರೈಡ್ ಸೇಫ್, ರೈಡ್ ಸ್ಮಾರ್ಟ್. ಜೈ ಹಿಂದ್.